ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಇಡಿಗ. ಏನು ವಿಡಿಯೋ ಮಾಡೋದು ಅಂತ ತಲೆಗೊಳಿಲೇ ಇಲ್ಲ. ಅದಕ್ಕೆ ನೆನ್ನೆ ಎಲ್ಲ ಮಾಡೇ ಇಲ್ಲ. ಹ್ಞೂ ಎಲ್ಲರ ಮನೆದು ಪಿತೃಪಕ್ಷ ಎಲ್ಲ ಆಯಿತಾ, ಪೂಜೆ ಎಲ್ಲರದು ಆಯಿತಾ. ನಮ್ಮ ಅಪ್ಪನಿಗೆ ಮದುವೆ ಆಗಿದ್ದೆ 35 ವರ್ಷಕ್ಕೆ. 8 ವರ್ಷ ಮಕ್ಕಳಿರಲಿಲ್ಲ ಅವರಿಗೆ. ನಾವೆಲ್ಲ ಲೇಟಾಗಿ ಹುಟ್ಟಿದ್ದು. ಮಧ್ಯೆ ಎಲ್ಲ ಸುಮಾರು ಮಕ್ಕಳುಗಳೆಲ್ಲ ಸತ್ತೋಗಿ ಆಮೇಲೆ ನಾವು ಹುಟ್ಟಿದ್ದು. ಹಾಗಾಗಿ ನಮ್ಮ ಅಪ್ಪನಿಗೆ ಜಾಸ್ತಿ ಏಜ್ ಆಗಿರೋದು. ನಮ್ಮಪ್ಪ ತುಂಬ ಕಷ್ಟಜೀವಿ, ಶ್ರಮಜೀವಿ. ಪೇಟೆಯಿಂದ ಬರ್ತಾಯಿದ್ದೆ ಅಂದರೆ ಅಂಗಡಿ ಇಟ್ಕೊಂಡಿದ್ರಲ್ಲ, ನಮ್ಮೂರಲ್ಲಿ ಒಂದು ಅಂಗಡಿ ಇರಲಿಲ್ಲ. ನಮ್ಮಪ್ಪನೇ ಫಸ್ಟು ಅವ್ರಿಗೆ ಅಂಗಡಿ ಇಟ್ಟಿದ್ದು. ನಮ್ಮಪ್ಪ ಪೇಟೆಯಿಂದ ಸಾಮಾನು ತರ್ತಿದ್ರೆ ಅವಾಗ ನಾವೆಲ್ಲ ನೀರು ಹಿಡ್ಕೊಂಡು ನಿಂತ್ಕೊತಿದ್ವಿ. ಹೆದ್ರುಕೊತಿದ್ವಿ. ನಮ್ಮಪ್ಪ ಬಂತು ಅಂದರೆ ಹೆದ್ರುಕೊತಿದ್ವಿ. ನಾನು ಈಗಲೇ ಮದುವೆ ಆದಮೇಲೆ ನಮ್ಮ ಅಪ್ಪನ ಜೊತೆ ನಾನು ಮಾತಾಡಿದೆ. ಮೊದಲೆಲ್ಲ ಬರೀ ಭಯ ಭಯ ಭಯ. ಈಗಲೇ ಭಯ ಇಲ್ಲದೆ ನಮ್ಮ ಅಪ್ಪಂಗೆ ಏಜ್ ಆಗೈತಲ್ಲ ಅಂದ್ಬಿಟ್ಟು ನಮ್ಮಪ್ಪ ತುಂಬ ಸ್ಟ್ರಿಕ್ಟು. ನಮ್ಮಪ್ಪ ನೋಡಿದ್ರೆ ಭಯ ಆಗ್ತಿತ್ತು. ಈಗಲೂ ನಮ್ಮಪ್ಪನ ಹೆಗಲ ಮೇಲೆ ಕೈ ಹಾಕ್ಕೊಂಡಿದ್ದೆ. ಮೊದಲೆಲ್ಲ ತುಂಬಾ ಭಯ ಅಂದರೆ ಭಯ. ಮದುವೆಗಿಂತ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಭಯ ಬಿಡ್ತಿದ್ವಿ. ನಮ್ಮಪ್ಪ ಬಂತು ಅಂದರೆ ಸಿಕ್ಕಾಪಟ್ಟೆ ಭಯ. ಈಗಿನ ಮಕ್ಳುಗಳು ಯಪ್ಪ ಅವ್ರು ನೋಡಿ ನಾವು ಭಯ ಪಡಬೇಕಾಗತ್ತೆ ಅಂಥ ಪರಿಸ್ಥಿತಿ ಬಂದೈತೆ. ಹಿಂಗೆ ಎಲ್ಲ ಚೇಂಜ್ ಆಗತ್ತಲ್ಲ. ಸತ್ತ ಮೇಲೆ ಇದ್ದೇ ಇದೆ ಮಾಡುವುದು ಶ್ರಾದ್ದ, ಇದ್ದಾಗ ನೋಡಿಕೊಳ್ಳುವುದೇ ನಿಜವಾದ ಶ್ರಾದ್ದ ಅಲ್ವಾ? ನಾನು ರೀಲ್ಸಲ್ಲೆಲ್ಲ ಯಾಕೆ ಆ ಥರ ಕ್ಯಾಪ್ಷನ್ ಹಾಕ್ತೀನಿ ಅಂದರೆ, ಯಾರಿಗಾದ್ರೂ ನೋಡಿದ್ರು ಆ ಕ್ಯಾಪ್ಷನ್ ನೋಡಿದ್ರೆ ನಗಬೇಕು. ನಾವು ಹಾಕೋ ಕ್ಯಾಪ್ಷನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಕೆಲವ್ರು ನಾನು ಮಾಡೋ ವೀಡಿಯೋಸ್ಗಳು ನೋಡಿ ಇವರಿಗೆ ಕೆಲವ್ರು ಮಾತಾಡ್ಕೊತಾರಂತೆ, ಬೇಕಾ ಇದು ಇವರಿಗೆ ಬೇಕಾ ಅಂತ. ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರ ಬದುಕು. ನನ್ನಿಂದ ನಾನು ವೀಡಿಯೋಸ್ ಮಾಡೋದ್ರಿಂದ ಯಾರಿಗೇನು ಲಾಸಸ್ ಆಗ್ತಿಲ್ವಲ್ಲ. ನಿಮ್ಗೆ ಇಷ್ಟ ಇಲ್ದಿದ್ರೆ ನೋಡಬೇಡಿ. ಯಾವುದಕ್ಕೂ ಯಾರಿಗೂ ನಾನು ಫೋರ್ಸ್ ಮಾಡಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರ ಬದುಕು. ನಾನು ನೋಡಿ ಅಂತ ಏನು ಕೇಳ್ತಾ ಇಲ್ವಲ್ಲ. ನಮ್ಮ ಜೀವನ, ನಮ್ಮ ಬದುಕು. ಯಾರಿಗೆ ಜಲಸಿರುತ್ತೋ ಅವ್ರಿಗೂ ಮಾತ್ರ ಈ ಥರ ಎಲ್ಲ ಮಾಡೋದು. ಒಳ್ಳೆ ಮನಸ್ಸಿರೋರಿಗೆ ಎಲ್ಲದೂ ಒಳ್ಳೆಯದಾಗಿ ಕಾಣುತ್ತೆ. ಅವ್ರವ್ರ ಇಷ್ಟ, ಅವ್ರವ್ರ ಬದುಕು ಅಂತ ಬಿಡ್ತಾರೆ. ಜಲಸಿರೋ ವ್ಯಕ್ತಿಗಳೇ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದು. ನನಗಂತೂ ಈ ನಡುವೆ ಯಾರ್ಯಾರು ಹೆಂಗೆ ಏನು ಎಲ್ಲ ಚೆನ್ನಾಗಿ ಅರ್ಥ ಆಗ್ಬಿಟ್ಟೈತೆ. ನಮಗೆ ಕೆಟ್ಟದಾಗಬೇಕು, ನಾವು ಲೈಫಲ್ಲಿ ಸಕ್ಸಸ್ ಕಾಣಬಾರ್ದು, ಇವರಿಗೇನಾದರೂ ಆಗಬೇಕು ಅಂತಲೇ ಸುಮಾರು ಜನಗಳು ಕಾಯ್ತಿದ್ದಾರಂತೆ. ದೇವರು ನಂಬಿರೋರಿಗೆ ಯಾರೇ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಏನಾಗಬೇಕು ಅಂತಿದೆಯೋ ಅದು ಆಗೇ ಆಗುತ್ತೆ. ನೀವು ಮಾಡೋದಕ್ಕೆ ನೀವು ಪ್ರತಿಫಲ ಅನುಭವಿಸ್ತೀರ. ಇದನ್ನು ಯಾರಿಗೆ ಹೇಳ್ತಿದ್ದೀನಿ ಅಂತ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಮ್ಮ ಮನೆಯವ್ರಿಗೆ ಕಾಲು ಹಂಗಾಗಿರೋದ್ರಿಂದ ಎಲ್ಲಿ ಕೇಳಿದ್ರು ಯಾರನ್ನೂರು ಇವ್ರಿಗೇನೋ ಯಾರೋ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಯಾರು ಮಾಡಿಸಿದಾರೋ ಏನೋ ದೇವ್ರಿಗೆ ಗೊತ್ತು. ಮಾಟ ಮಾಡಿದವರು ಮನೆ ಆಳು ಅಂತ ಗಾದೆನೇ ಇದೆ. ಯಾರು ಮಾಡಿಸಿದ್ರೋ ಅದು ಅವರಿಗೆ ಉಲ್ಟಾ ಹೊಡೆಯುತ್ತೆ. ಶಿಷ್ಟಶಕ್ತಿಗಳ ಮುಂದೆ ದುಷ್ಟಶಕ್ತಿಗಳು ಯಾವತ್ತೂ ಉಳಿಯಲ್ಲ, ಹಾಳಾಗೋದಂತೂ ಖಚಿತ. ನಾವಂತೂ ಇದುವರೆಗೂ ಯಾವ ಮಾಟ ಮದ್ದು ಏನೂ ಗೊತ್ತಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನ್ನ ಗಂಡಂಗೆ ಒಳ್ಳೇದು ಮಾಡು, ಇರೋಕ್ಕೊಂದು ನೆಲೆ ಮಾಡಿಕೊಡು, ನನ್ನ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡು, ನಮಗೆ ಒಳ್ಳೆ ಆರೋಗ್ಯ ಕೊಡು, ಇಷ್ಟೇ ನಾನು ಬೇಡದು. ಬೇರೆ ಯಾರಿಗೂ ಕೆಟ್ಟದಾಗಲಿ ಅಂತ ನಾನು ಬಯಸಲ್ಲ. ಆದರೆ ನಮಗೆ ಈ ಥರ ಯಾರೋ ಮಾಡಿದಾರಂತೆ. ಮಾಡಿ ದುಡ್ಡು ಮಾರಾಯ ಅನುಭವಿಸ್ತಾರೆ. ಅವ್ರವ್ರು ಏನೇನು ಮಾಡ್ತಾರೋ ಅವ್ರು ಅದು ಅನುಭವಿಸ್ಲೇಬೇಕು. ಕರ್ಮ ಇಟ್ಸ್ ಬ್ಯಾಕ್. ನಾವು ಈಗ ನೋಡ್ತಾ ಇದ್ದೀವಿ, ಮೊದಲಿಂದ ಯಾರ್ಯಾರು ಏನೇನು ಮಾಡ್ಕೊಂಬಂದರು, ಯಾರ್ಯಾರು ಏನೇನು ಅಂದರು, ಅವರೆಲ್ಲ ಇವತ್ತು ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಂಗೆ ಅವ್ರವ್ರು ಮಾಡಿದ್ದವ್ರು ಉಣ್ತಾರೆ. ನಮ್ಮ ಮನೆಯವರು ಪಾಪದವರು, ಅವ್ರ ಪಾಡಿಗೆ ಅವರು ದುಡಿತಾರೆ. ಅವ್ರಿಗೆ ಅಂಥವ್ರು ಏನು ಮಾಡ್ಕೊಳ್ಳಿಲ್ಲ, ಬೇರೆಯವ್ರಿಗೆಲ್ಲ ಖರ್ಚು ಮಾಡಿ ಹಾಳು ಮಾಡಿಕೊಂಡ್ರು. ನಮಗೆ ಕೆಟ್ಟದಾಗಲಿ ಅಂತ ಯಾರು ಬಯಸ್ತಿದ್ದಾರಂತೆ. ಬಯಸಿದ್ರೆ ಅವ್ರು ಅನುಭವಿಸ್ತಾರೆ. ಅನುಭವಿಸ್ದೆ ಯಾರೂ ಇರಲ್ಲ. ಅವ್ರ ಹೊಟ್ಟೆ ಕಿಚ್ಚು ಅವ್ರನ್ನೇ ತಿನ್ನತ್ತೆ. ನಾವು ಮನುಷ್ಯನ ನಂಬಿ ಬಾಳ್ತಾಯಿಲ್ಲ, ದೇವ್ರನ್ನ ನಂಬಿ ಬಾಳ್ತಿರೋಳು. ದೇವರು ಒಂದಲ್ಲ ಒಂದು ದಿವಸ ನಮ್ಮನ್ನು ಕೈ ಹಿಡಿತಾನೆ ಅನ್ನೋ ಹೋಪು ನನ್ನಲ್ಲಿದೆ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾನು ನೋಡಿ ಯಾರ್ಯಾರು ಹೊಟ್ಟೆ ಕಿಚ್ಚು ಪಡ್ತಿದ್ದೀರೋ ಅವರೆಲ್ಲ ಹೊಟ್ಟೆ ಕಿಚ್ಚುಪಡಿ, ನೋ ಪ್ರಾಬ್ಲಮ್.
ತೀರಾ ಕೆಲಸ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಮೇಲ್ಗಡೆ ಹಾಕ್ತೀನಿ. ನೋಡಿ ಆ ಮಂತ್ರನ 108 ಸರಿ ಹೇಳೋದ್ರಿಂದ ನಿತ್ತರ ಕೆಲಸಗಳು ಆಗ್ತಾವಂತೆ. ಮತ್ತು ಪಾಟ್ಗಳಿಗೆ ಏನು ಮಾಡಬೇಕಂದ್ರೆ ಅಕ್ಕಿ ತೊಳೆದ ನೀರು, ಟೀ ಪುಡಿ ಮತ್ತು ಟ್ಯಾಬ್ಲೆಟ್ಸ್ ಇರುತ್ತೆ ಮನೇಲಿ, ಹಳೆಯ ಟ್ಯಾಬ್ಲೆಟ್ಸು ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಮತ್ತು ಬೆಲ್ಲದ ನೀರಿದ್ದರೆ ಬೆಲ್ಲದ ನೀರು, ವೇಸ್ಟ್ ಆಗುವಂಥದ್ದಿದ್ರೆ ಮಜ್ಜಿಗೆ, ಇವನ್ನೆಲ್ಲ ಹಾಕೋದ್ರಿಂದ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಗಣಿ ಸಿಕ್ಕಿದ್ರೆ ಅಕ್ಕಪಕ್ಕ ಸಗಣಿ ಹಾಕೋದ್ರಿಂದ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಉಳಿಸಿ ಬೆಳೆಸಿ ಹರಸಿ. ಯಾರೂ ಲೈಕ್ ಕೊಡಿ ಅಂತ ಕೇಳಲ್ಲ. ಇಲ್ಲಿ ಏನಿದೆ ನೋಡೋಣ ಮುಂದಿನ ದಿನಗಳಲ್ಲಿ. ಯಾರಿಗೂ ನಾನೇನು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಡೈರೆಕ್ಟಾಗಿ ಯಾರಿಗೂ ಹೇಳಲ್ಲ. ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ. ಮುಂದೆ ಏನಿದೆ ಅದಾಗುತ್ತೆ ಅಷ್ಟೆ. ಪಿತೃಪಕ್ಷಕ್ಕೆ ರಂಗೋಲಿನೇ ಬಿಡಬಾರ್ದಂತೆ, ಹಾಗಾಗಿ ನಾನು ರಂಗೋಲಿನೇ ಬಿಡ್ತಾಯಿಲ್ಲ. ಏನೇನು ದಾನಗಳು ಮಾಡಬೇಕೋ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಮಾಡ್ತಾಯಿದ್ದೀನಿ. ನೀವುಗಳು ಮಾಡಿ. ಏಕೆಂದರೆ ದಾನಕ್ಕೆ ತಕ್ಕ ಮಕ್ಕಳು, ಪೂಜೆಗೆ ತಕ್ಕ ಗಂಡ. ದಾನ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ, ಕೆಟ್ಟದಂತೂ ಖಂಡಿತ ಆಗಲ್ಲ. ಒಳ್ಳೇದು ಮಾಡಿದಾಗ ಮನಸ್ಸು ಎಷ್ಟು ಆ ಡೇ ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ. ಅದೇ ನಾವು ಯಾರಿಗಾದ್ರೂ ಮನಸ್ಸು ನೋಯಿಸಿದ್ರೆ, ಯಾರಿಗಾದ್ರೂ ಏನಾದರೂ ಅಂದರೆ, ಕೆಟ್ಟದ್ದು ಮಾಡಿದ್ರೆ ಅದೆಲ್ಲ ಅವತ್ತೆಲ್ಲ ಅದೇ ಇರುತ್ತೆ, ಮೈಂಡೆಲ್ಲ ಹಾಳಾಗುತ್ತೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಇಷ್ಟೇ ವ್ಯತ್ಯಾಸ ಇರೋದು ಅಲ್ವಾ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.